ಅವಿನಾಶ್ ಅವರ ಎಂಟ್ರಿ ಮನೆ ಒಳಗಡೆ ಸಖತ್ ಜಕಾಸ್ ಆಗಿತ್ತು. ಯಾಕಂತ ಅಂದರೆ ಒಂದು ಡೈಲಾಗ್ ಹೊಡಿತೀರಾ ಅಂದರೆ ಆನೆನ ಪಳಗಿಸ್ಬೇಕು ಒಂದು ಆ್ಯಡ್ ಕೊಟ್ಟಿದ್ರೆ ಸೊ ಅದಕ್ಕೆ ಬಂದಿದ್ದೀನಿ ಅಂತ. ಏನಾಯಿತು ನೆಕ್ಸ್ಟು ಮಾವುತ ಆಗೋದಿಲ್ಲ ಅಂತ ಅನಿಸುತ್ತೆ ಅವಿನಾಶ್ ಅವರು. ಲೈಕ್ ಸುದೀಪ್ ಸರೇ ಹೇಳ್ತಾರೆ ಮಾವುತ ಪ್ರತಾಪ್ ಅಂತ ಹೇಳ್ಬಿಟ್ಟು, ಎಲ್ಲಿ ಟ್ರ್ಯಾಕ್ ಮಿಸ್ ಆಯಿತು ಅಂತ ಅವಿನಾಶ್ ಅವರು? ಆ್ಯಕ್ಚುಲಿ ನಾನು ಗೇಮ್ ಅಂತ ಹೋದಾಗ ಡೆಫಿನೆಟ್ ಆಗಿ ವಿನಯ್ ಅವರು ಒಂದು ಸ್ಟ್ರಾಂಗ್ ಕಂಟೆಂಡರ್ ಅಂತ ಗೊತ್ತಿತ್ತು. ಅಗ್ರೆಸಿವ್ ಆಗೂ ಆಡ್ತಾರೆ, ಆಮೇಲೆ ಪ್ರೊವೋಕು ಮಾಡ್ತಾರೆ. ಸ್ಟ್ರಾಟಜಿ ಅಂತ ಬಂದಾಗ ಎಲ್ಲರನ್ನು ಕುಗ್ಸಿ ಆಟ ಆಡಿಸೋಂಥ ಒಂದು ಸ್ಟ್ರಾಟಜಿ ಅವ್ರದ್ದು. ಬಟ್ ಬಿಗ್ ಬಾಸ್ ಮನೆ ಏನಿದೆ, ಈ ಸೀಸನ್ ಮನೆ ಏನಿದೆ, ಎಲ್ಲರೂ ಸ್ಟ್ರಾಂಗ್ ಕಂಟೆಂಡರ್ಸೇ, ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೇ. ಸೊ ನಾನು ಮಾವುತಾಗಿ ಹೋಗಿದ್ದು ಅಂತ ಒಂದು ಟೀಸ್ ಥರ ಅಥವಾ ಫನ್ ಥರ ಏನು ಹೇಳಿದ್ದೆ, ಅದು ಪರ್ಟಿಕ್ಯುಲರ್ ಆಗಿ ಒಬ್ರನ್ನೇ ಕಾನ್ಸಂಟ್ರೇಟ್ ಮಾಡಿ ಈಗ ಆಡಬೇಕು, ಅಲ್ಲಿ ಇರೋದು ವಿನಯ್ ಮಾತ್ರ, ಇನ್ಯಾರೂ ಇಲ್ಲ ಅಂತ ಒಂದು ಆ ಥರ ಹೇಳಿದ್ದಲ್ಲ. ಸೊ ನನಗೆ ಏನಂದರೆ ಲೈಕ್ ವಿನಯ್ ಅವ್ರನ್ನ ಓಕೆ ಇವರು ಫಸ್ಟಿಂದ ಅವರು ಅಗ್ರೆಷನ್ ಏನಿದೆ ಆ ಅಗ್ರೆಷನ್ನ ಸ್ವಲ್ಪ ಮ್ಯಾಚ್ ಮಾಡಬೇಕು, ಅವರಿಗೆ ತಿಳಿಸ್ಬೇಕು. ಇಲ್ಲಿ ಒಬ್ಬ ಅಗ್ರೆಸಿವ್ ಆಟಗಾರನೇ ನಾನು, ಟಾಸ್ಕ್ ಅಂತ ಬಂದಾಗ ನಾನು ಅಗ್ರೆಸಿವ್ ಆಡ್ತೇನೆ, ಬಟ್ ಅಗ್ರೆಷನ್ ಅಂತ ಬಂದಾಗ ಅಲ್ಲಿ ರೆಸ್ಪೆಕ್ಟು ಇರಬೇಕು ಅಂತ ಒಂದು ತೋರಿಸ್ಕೋಬೇಕಿತ್ತು ಅವರಿಗೆ. ಅದನ್ನ ಅಗ್ರೆಷನ್ ವಿತ್ ರೆಸ್ಪೆಕ್ಟ್, ಅಗ್ರೆಷನು ಆಡ್ಬೋದು, ಏನು ಮಾಡ್ಬೋದು, ಬಟ್ ಆ ಮುಂದೆ ಇದ್ದವ್ರನ್ನ ರೆಸ್ಪೆಕ್ಟನ್ನು ನೀವು ಕಳಿಬಾರ್ದು. ಅದನ್ನ ನೀವು ಆಟ ಆಡಬೇಕಾದ್ರೆ ಇದನ್ನ ಅವ್ರಿಗೆ ಹೇಳಬೇಕಾಗಿತ್ತು. ಬಟ್ ಹಿಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಟಾಸ್ಕಲ್ಲಿ ತೋರಿಸ್ಬೇಕಾಗಿತ್ತು ಅಂತ ಅದಕ್ಕೆ ಆ ಡೈಲಾಗನ್ನ ಹೇಳಿದೆ ಆ್ಯಕ್ಚುಲಿ. ಬಟ್ ನನಗೆ ಅದು ಏನಾಯಿತು ಅಂದರೆ ಫಸ್ಟ್ ವೀಕಲ್ಲಿ ನಾವು ಒಂದೇ ಟೀಮ್ ಬಂದ್ವಿ, ನಾನು ವಿನಯ್ ಅವರು. ಅಲ್ಲಿ ಆವಾಗ ನಾನು ಇಲ್ಲಿ ನಿನ್ನ ಟೀಮಲ್ಲಿ ಇದ್ದಾರೆ, ನಾನು ವಿನಯ್ ಅವ್ರನ್ನ ಇವಾಗ ಇಲ್ಲಿ ಟ್ರಿಗರ್ ಮಾಡಲಿ ಅಂತ ಆ ಥರ ಗೇಮ್ ಬಂದವನಲ್ಲ ನಾನು. ಆ್ಯಕ್ಚುಲಿ ಇಲ್ಲಿ ತುಂಬಾ ವಿಚಾರಗಳಿದೆ, ಕ್ಯಾಪ್ಟನ್ಸಿ ಟಾಸ್ಕ್ಗಳಿದೆ, ಬಿಗ್ ಬಾಸ್ ಗೇಮ್ ಅಂತ ಕೊಡ್ತಾರೆ, ಚಟುವಟಿಕೆ ಇದೆ, ಅದು ಇದು ಅಂತ ಮತ್ತೊಂದು ಬರುತ್ತೆ. ಸೊ ಅಲ್ಲಿ ನಾನು ವಿನಯ್ ಅವ್ರಿಗೆ ಎಲ್ಲಿ ಅವರು ಮಾತಾಡಬೇಕಾದ್ರೂ ನಂಗೆ ಗೊತ್ತಾಗ್ತಿತ್ತು, ಕೆಲವೊಂದು ವಿಚಾರಗಳು ಡೆಫಿನೆಟ್ ಆಗಿ ಗೊತ್ತಾಗ್ತಿತ್ತು. ಬಟ್ ನಾನು ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೆ ಅಥವಾ ರಿಯಾಕ್ಷನ್ಸ್ ಜಾಸ್ತಿ ಕೊಡ್ತಾ ಇರಲಿಲ್ಲ. ಈ ಒಂದೇ ವಿಚಾರ, ಯಾಕಂದರೆ ನನಗೆ ಎಂಡ್ ಆಫ್ ದ ಡೇ ನಾನು ಅವರು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನನಗೆ ಅವರಿಗೆ ಒಂದೇ ಹೇಳಬೇಕಾಗಿದ್ದು, ನೀವು ಎಷ್ಟೇ ಟ್ರಿಗರ್ ಮಾಡಿ, ನೀವು ನನ್ನ ಎಷ್ಟೇ ಅದು ಓಕೆ ಕುಗ್ಸಕ್ಕೆ ಟ್ರೈ ಮಾಡಿ, ನನಗೆ ಎಫೆಕ್ಟ್ ಆಗಲ್ಲ. ನಿಮ್ಮ ಕ್ಯಾರೆಕ್ಟರ್ ಬೇರೆ, ನೀವು ಎಫೆಕ್ಟ್ ಆಗಿ ಅಗ್ರೆಸಿವ್ ಆಗಿ ಏನೇನೋ ಮತ್ತೊಂದು ಮಾಡಿ ಯಾರನ್ನೋ ಏನೋ ಹೀಯಾಳಿಸಿ ಅಥವಾ ವಿನ್ ಆಗುವ ಸ್ಟ್ರಾಟಜಿ ಇದ್ರೂ ನನಗೆ ಎಫೆಕ್ಟ್ ಆಗಲ್ಲ. ನಾನು ಆಟ ಅಂತ ಬಂದಾಗ ನಾನು ಆಟ ಆಡ್ತೀನಿ, ಅಗ್ರೆಷನ್ ಅಂತ ಬಂದಾಗ ನಾನು ಮಾಡ್ತೀನಿ. ಸೊ ಇದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತಲೇ ನಾನು ಇದ್ದೆ. ಬಟ್ ಅದನ್ನ ಸ್ವಲ್ಪ ಬೇರೆ ಥರ ಹೋಯ್ತು ಅದು. ಆ್ಯಕ್ಚುಲಿ ಸುದೀಪ್ ಸರು ಕೇಳಿದ್ರು, ಯಾಕೆ ಮಾವುತ ಏನು ಮಾಡ್ತಾ ಇದ್ದೀರಾ ಅದು ಇದು ಅಂತ. ಬಟ್ ನಾನು ಅವ್ರಿಗೂ ಎಂಡ್ ಆಫ್ ದ ಡೇ ನಾನು ಅವರು ಏನು ಹೇಳಬೇಕಾದ್ರೆ ಎಂಡ್ ಆಫ್ ದ ಡೇ ನಾನು ಒಂದು ಪಾಯಿಂಟ್ ಹೇಳಿದ್ದೆ ಆ್ಯಕ್ಚುಲಿ ಸುದೀಪ್ ಸರ್ಗೂ ರಿಪ್ಲೈಯಲ್ಲಿ ನಾನು ಹೇಳಿದ್ದೆ, ಎಲ್ಲನೂ ಗೊತ್ತಾಗ್ತಾ ಇದೆ ನನಗೆ, ಎಲ್ಲನೂ ಗೊತ್ತಿದೆ, ಬಟ್ ಟೈಮ್ ಅಂತ ಬಂದಾಗ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ, ಅದಕ್ಕೆ ಕರೆಕ್ಟಾಗಿ ಆಟ ಕೂಡ ಆಡ್ತೀನಿ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಆ ಒಂದು ಟಾಸ್ಕ್ ಬಂತು, ಅಲ್ಲಿ ನಾನು ವ್ಯಕ್ತ ಕೂಡ ಪಡಿಸಿದ್ದೀನಿ ಅವರಿಗೆ. ವಿಲನ್ ಅಂತ ಬಂದಾಗ ನಾನು ವಿಲನೇ, ಬಟ್ ಅಲ್ಲಿ ನಿಮ್ಮನ್ನ ರೆಸ್ಪೆಕ್ಟ್ ಅಂತ ಕೊಟ್ಟಾಗ ನನಗೆ ಗೊತ್ತು, ನಾನು ನೀವು ಅಂತಲೇ ಹೇಳಿದ್ದೆ ಅಲ್ಲಿ ನೀನು ಹೋಗೋ ಬಾರೋ ಅಂತಲೇ ಹೇಳಿಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ನಾನು ಹೆಂಗೆ ಆಡಬೇಕು ಅಂತ ನನಗೂ ಗೊತ್ತು ಅಂತ ತೋರಿಸಿದ್ದೀನಿ. ಸೊ ನನಗನ್ಸುತ್ತೆ ಒಬ್ರನ್ನೇ ಟಾರ್ಗೆಟ್ ಮಾಡಿ ಹೋಗಿ ಆಟ ಆಡೋದು ಅದು ಗೇಮ್ ಅನಿಸ್ತಿತ್ತು. ಅದು ಓಕೆ, ಅದೊಂದು ಚೆನ್ನಾಗಿ ಬೇರೆ ಥರ ಇರ್ತಿತ್ತು, ಮೇ ಬಿ ಜರ್ನಿನೇ ಬೇರೆ ಥರ ಇರ್ತಿತ್ತು. ಬಟ್ ಅದು ಅವಿನಾಶ್ ಆಗ್ತಿರ್ಲಿಲ್ಲ. ಅದು ಯಾರೋ ಬೇರೆ ಒಂದು ಇದು ಮಾಡಿಕೊಂಡು ಅದೇ ಫ್ಲೋ ಅಲ್ಲಿ ಹೋಗ್ಬೋದಾಗಿತ್ತು, ಮೇ ಬಿ ಮುಂದೇನು ಹೋಗ್ಬೋದಾಗಿತ್ತೇನೋ, ಬಟ್ ಅವಿನಾಶ್ ಆಸ್ ಅ ಪರ್ಸನ್ ಆಗ್ತಿರ್ಲಿಲ್ಲ ನಾನು.